80-100 ಪುಟ ಐತೆ ಅದು. 2 ದಿವ್ಸನಾಗ ಓದಿ ಮುಗಿಸಿದೆ. ಮತ್ತು ಅವ್ರಿಗೆ ಅದ್ರದ್ದು ಏನು ಸಾರಾಂಶನ ಹೇಳಿದೆ. ಅಜ್ಜಾರ ನನಗೆ ನಮ್ಮ ಸ್ವಾಮಿಗಳು ಓದಿಲ್ಲ ಸರ್, ನೀವು ಓದಿ ಮುಗಿಸಿಲ್ಲ ಅದನ್ನು. ನಮ್ಮ ಸ್ವಾಮಿಗಳೇ ಓದಿಲ್ಲ ಅದು ಯಾರು ಪುಸ್ತಕ, ನೀವು ಅದನ್ನು 2 ದಿವ್ಸನಾಗ ಓದಿ ಮತ್ತೆ ಹತ್ರ ಏನು ಸಾರಾಂಶ ಕೊಟ್ಟು. ನಾವು ಕಲಿಸ್ತಿದ್ದೆವು ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಯಾಕೆ ಓದಬೇಕು ಮಕ್ಕಳಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ. ಇದು ಒನ್ ಆಫ್ ದಿ ಬೆಸ್ಟ್ ಪುಸ್ತಕ ಅಂತಾರೆ ಬಿಪಿನ್ ಚಂದ್ರ ಅಂತ. ಆಮೇಲೆ ಇನ್ನೊಂದು ಮಹಾಜನ್ ಅಂತಿದೆ, ವಿ ಡಿ ಮಹಾಜನ್. ಆಮೇಲೆ ಇಂಡಿಯನ್ ಪಾಲಿಟಿ ಎಲ್ಲ ಹೇಳ್ತಿದ್ದೆ ನಿಮಗೆ. ಜವಾಹರ್ಲಾಲ್ ನೆಹರು, ದಿ ಡಿಸ್ಕವರಿ ಆಫ್ ಇಂಡಿಯಾ. ಇದು ಇವತ್ತನ್ನೆಲ್ಲ ಓದಿ ಅವನ ಹತ್ರ ಕನಸು ತುಂಬಿದ್ದೆ ಈ ಪುಸ್ತಕ. ಯಾಕಂದ್ರೆ ಇದನ್ನು ಓದಲಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ಏನಾಗೈತೆ ಅಂತ. ಹಿಂದೆ ಸುಮ್ಮನೆ ನಾವು ಬೈದು ಅಂತ ಮಾಡ್ತೇವೆ, ಅಂದರೆ ಬೈದು ಅನ್ನೋಕ್ಕಿಂತನೂ ಅವ್ರ ಬಗ್ಗೆ ಪೂರ್ಣ ನಮಗೆ ಜ್ಞಾನ ಇರೋಂಗಿಲ್ಲ. ಆದರೆ ಅವೇನು ಮಾಡಿದೆ ಕ್ಯಾಜುವಲಾಗಿ ಮಾತಾಡ್ತೇವೆ. ಪೂರ್ಣ ಓದಿದಾಗ ಗೊತ್ತಾಗ್ತದೆ ಯಾರು ಏನು ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಏನಿದೆ ಅಂತ. ಮೊದಲನೇ ಪುಸ್ತಕದ ಒಂದು ಹಾಬಿ ಅಂದರೆ ನನಗೂ ಓದೋದು ಹ್ಯಾಬಿಟ್ ಇದೆಯಲ್ಲ, ಅದೇ ಗುಣ ಅವ್ನು ಬಂದಿದ್ದೀರಿ. ನಾನು ಒಂದ್ಸಲ ಒಂದು ಪುಸ್ತಕ ತೊಗೊಂಡ್ರೆ 2 ದಿವಸ ಆಗಲಿ 3 ದಿವಸ ಆಗಲಿ ಊಟ ನಿದ್ದೆ ಅಷ್ಟೇ, ಅದು ಬಿಟ್ಟು ಅದು ಮುಗಿಸಿದ ಮ್ಯಾಗೆ ಎದ್ದು ಬಿಡೋದು. ನಾನು ಅಲ್ಲಿ ಕೆಳಗೆ ನಾನು ತೋರಿಸ್ತೇನೆ ಪುಸ್ತಕ. ಮೊನ್ನೆ ಒಂದು ಇವ್ರು ಕೊಟ್ಟಿದ್ರು, ಯಾರು ಕೊಡೋದು ಹೂ ಕೊಡೋದು ಮಾಡೋಂಗಿಲ್ಲ, ಪುಸ್ತಕ ಕೊಡಬೇಕು. ನೀವು ನಿಮ್ಮ ಪುಸ್ತಕ ಕೊಟ್ಟರೆ ನಾನು ನಿಮ್ಮ ಪುಸ್ತಕ ಕೊಡ್ತೀನಿ. ಈಗ ಹೆಂಗೈತ್ರಿ ಈ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತೇವಲ್ಲ, ಆಚಾರ್ಯ ಪಾದಂ ಆತಿಥ್ಯ ಅಂತ ಹೇಳ್ತಾನೆ. ಆಮೇಲೆ ಪಾದಂ ಸ್ವಯಂ ಶಿಷ್ಯ ಅಂತ ಹೇಳ್ತಿರ್ತಾನೆ. ಗುರುವಿನಿಂದ ತಗೊಂತಾನೆ. ಇನ್ನು 1/4 ಭಾಗ ತಾನು ಸ್ವಯಂ ಪಡ್ಕೋತಾನೆ ಸ್ಕೂಲಲ್ಲಿ. ಇನ್ನು ಉಳಿದಿದ್ದು 1/4 ಭಾಗ ಕಲಿತಾನಲ್ಲ, ಎಕ್ಸ್ಪೆರಿಮೆಂಟ್ಸ್, ಅದು ಬರ್ತದೆ. ಲೈಫ್ ಲಾಂಗ್ ಲರ್ನಿಂಗ್ ಅಂತೇವೆ ನಾವು ಅದಕ್ಕೆ. ಸೊ ಅದಕ್ಕೆ 4 ಭಾಗನಾಗ ಮನುಷ್ಯ ಒಬ್ಬ ಶಿಕ್ಷಣ ತಗೋಬೇಕಂದ್ರೆ, ಈಗಿಲ್ಲ ಅಂದರೆ ಅವನು ತಂದ UPSC KPSC ಪರೀಕ್ಷೆಗೆಲ್ಲ ಬಳಸ್ತಕ್ಕಂಥ ಸಾಮಗ್ರಿಗಳು. ಈಗ ವಿಶೇಷ ಏನಿಲ್ಲ, ಈಗ ಇಂಡಿಯನ್ ಜಿಯೋಗ್ರಫಿನ ಯಾಕಂದರೆ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಹಿಸ್ಟ್ರಿ ಗೊತ್ತಬೇಕು, ಜಾಗ್ರಫಿ ಗೊತ್ತಬೇಕು, ಪಾಲಿಟಿಕ್ಸ್ ಗೊತ್ತಬೇಕು, ಕಾನ್ಸ್ಟಿಟ್ಯೂಷನ್ ಗೊತ್ತಬೇಕು, ಪಾರ್ಲಿಮೆಂಟ್ ಅಂದರೆ ಏನು, ಅಸೆಂಬ್ಲಿ ಅಂದರೆ ಏನು, ರೂಲ್ಸ್ ಆಫ್ ಕಂಡಕ್ಟ್ ಗೊತ್ತಬೇಕು, ಎಲ್ಲನೂ ತಿಳ್ಕೊಬೇಕು ಇವರು. ಅದಕ್ಕೆ ಇದು ಓದಿದ್ದೇನೆ, ಇದು ಓದಿಲ್ಲ ಅಂತ ಏನಿಲ್ಲ ಇಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಟೈಮ್ ಟೇಬಲ್ ಆಯ್ತು ಯಾವಾಗ ಏನು ಮಾಡೋದು ಅಂತ. ನೀನು ಈ ಥರ ಮಾಡೋದಿಲ್ಲ ಅಂತಿದೆ. ಬಟ್ ಈಗ ಅವರೇ ಎಲ್ಲರೂ ಖುಷಿ ಪಡುತ್ತಾರೆ. ಆದ್ರೆ ಅವ್ನಿಗೆ ಏನಿಲ್ರಿ, ಮದುವೆ ಆದ ಮರುದಿವ್ಸನ ಅವ್ನು ಹೆಂತಿನ ಬಿಟ್ಟು ಹೋಗ, ನಾವು ಬುದ್ಧ ಬೇಕು ಇವ್ ಬೇಡ. ಪೂರ್ವಜರು ಮಾಡಿದ ಪುಣ್ಯ, ನಾವು ಮಾಡಿದ ಪುಣ್ಯ, ಅವ್ರು ಮಾಡಿದ ಪುಣ್ಯ ಎಲ್ಲ ಕೂಡಿದಾಗ ಅದೊಂದು ಮೊನ್ನೆ ಇಂಗ್ಲೆಂಡ್ ಮ್ಯಾಚ್ ಇದ್ದಂಗೆ ಮಾಡಿದ್ರೆ ಮುಂದೆ. ನಮಗ UPSCನಲ್ಲಿ 2025ನೇ ಫಲಿತಾಂಶ ಬಂದಾಗ ರಾಜ್ಯಕ್ಕೆ 53ನೇ, ದೇಶಕ್ಕೆ 53ನೇ ರ್ಯಾಂಕು, ರಾಜ್ಯಕ್ಕೆ 1ನೇ ರ್ಯಾಂಕ್ ಬಂದಿದ್ದು ನಮಗೆಲ್ಲ ಬಹಳ ಹೆಮ್ಮೆ ಮತ್ತು ಗರ್ವ ತಂದಿದೆ. ಅವನ ಶ್ರಮಕ್ಕೆ ದೇವರು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ಕೊತೀನಿ. ಅವನು ನಾರ್ಮಲ್ ಸ್ಟೂಡೆಂಟ್ಸು, ಸ್ಕೂಲು ಕಾಲೇಜಸ್ ಎಲ್ಲ ಈ ಹಂತದಲ್ಲಿ ಯಾವುದೇ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಅಲ್ಲ, ಆಟ ಪಾಠದಲ್ಲಿ ಚುರುಕಿದ್ದ. ಬಟ್ ಎಲ್ಲರ ಥರನೇ ಇದ್ದ, ಹೀಗೆ ಎಕ್ಸ್ಟ್ರಾರ್ಡಿನರಿ ಅಕಾಡೆಮಿಕ್ಸ್ ಅಂತ ಏನೂ ಇದ್ದಿದ್ದಿಲ್ಲ. ಬಟ್ ಬೆಳೀತಾ ಹೋದಾಗ ಸಣ್ಣವರಿದ್ದಾಗ ತುಂಬಿದ ಕನಸು ಅವನಿಗೆ ಆಲ್ಮೋಸ್ಟ್ ಒಂದು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಕಂಪ್ಲೀಷನ್ಗೆ ಕಾಂಕ್ರೀಟೈಸ್ ಆಗಿತ್ತು. ಅದು ಇವತ್ತು ಗಟ್ಟಿಯಾಗಿ ಈ ಹಂತಕ್ಕೆ ಬಂದುಬಿಟ್ಟಿದೆ. ನನಗೆ ಅದೇ ಇತ್ತು, ದೇಶಕ್ಕೆ ಪ್ರಾಮಾಣಿಕರಾಗಿರ್ತಕ್ಕಂಥ ಒಳ್ಳೆಯ ಅಧಿಕಾರಿಗಳನ್ನ ಕೊಡಬೇಕಂದ್ರೆ ಅದು ನಮ್ಮಂಥ ಟೀಚರ್ಸು, ಈ ಸ್ಮಾಲ್ ಫ್ಯಾಮಿಲೀಸು, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ, ಇಂಥವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಮಗನ ಆ ಒಂದು ದೃಷ್ಟಿಯಲ್ಲಿ ನಾವು ಗುರುಮುಖ ಮಾಡ್ತಾ ಹೋಗಿದ್ದೀವಿ ನಮ್ಮ ಮಕ್ಕಳನ್ನ. ಸೊ ನಮ್ಮ ಮಗ ಪ್ರಯತ್ನ ಪಟ್ಟ, ದೇವರು ಅವನಿಗೆ ಯಶಸ್ಸು ಕೊಟ್ಟ. ಇವತ್ತು ಸಾಕಷ್ಟು ಜನ ಈಗ ಶುಭ ಹಾರೈಕೆ ಹೇಳ್ತಾರೆ, ಯಾರೆಲ್ಲ ಫೋನ್ ಮಾಡಿದ್ರು, ಈ ಎಲ್ಲ ಸಮಾಜದ ಎಲ್ಲ ಗಣ್ಯರು ಫೋನ್ ಮಾಡ್ತಾಯಿದ್ದಾರೆ. ಅಥಣಿ ಅರವಿಂದರಾವ್ ದೇಶಪಾಂಡೆ ಸರ್ ಇರ್ಬೋದು, VL ಪಾಟೀಲ್ ಇದ್ದಾರೆ,
ಪ್ರಭಾಕರ್ ಕೋರೆ ಅವರು ಫೋನ್ ಮಾಡಿದರು. ಎಲ್ಲ ಸಮಾಜದ ಹೆಚ್ಚು ಕಡಿಮೆ ನಿರ್ಸೋಷಿಯ ಶ್ರೀಗಳು, ಆಮೇಲೆ ಬೇರೆ ಬೇರೆ ಮಠಾಧೀಶರು ಎಲ್ಲರೂ ಫೋನ್ ಮಾಡಿ ತಮ್ಮ ತಮ್ಮ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮ ಮಗ ನಮ್ಮನ್ನು ಒಂದು ಹೆಮ್ಮೆಯ ಅಂದರೆ ಪ್ರೌಡ್ ಪೇರೆಂಟ್ಸ್ ಮಾಡಿದ ಮಕ್ಕಳಿಂದ ತಂದೆಯ ಗೌರವ ಹೆಚ್ಚಾಯಿತು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಯಾವಾಗ ಬರ್ಬೋದು ನಮ್ಮ ಮಗ ನಾಳೆ ಬರ್ತಾನೆ, ನಾಳೆ ಬೆಳಗ್ಗೆ ಬರ್ತಾನೆ, ಇವತ್ತು ರಾತ್ರಿ ಬಿಟ್ಟು ನಾಳೆ ಬರ್ತಾನೆ. ಏನೋ ಮೊದಲ ಒಂದು ಜವಾಬ್ದಾರಿ ಇದ್ದರೆ ಈಗ ಆಲ್ರೆಡಿ ಅವನು PWDನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ತಮ್ಮ ಬೆಂಗಳೂರಿನ ಹೆಡ್ ಆಫೀಸಲ್ಲಿ PWD ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದ 3 ವರ್ಷ 2023ರಿಂದ. ಆ ಜಾಬ್ ಜೊತೆಲಿ ಅವ್ನಿಗೆ ಒಳ್ಳೆ ಜಾಬೇ ಇತ್ತು, ಗೌರ್ಮೆಂಟ್ ಜಾಬ್ ಇದೆ, ಅನುಕೂಲನೇ ಇತ್ತು. ಬಟ್ ಆ ಜಾಬ್ ಜೊತೆನೇ ಈ ಛಲ ಬಿಡ್ತಿದ್ದಿಲ್ಲ ಅವನು. ಇದು ಮಾಡೋದಂತ ಅವ್ನ ಕನಸಿತ್ತು. ಜಾಬ್ಗಿಂತ ಮುಂಚೆ 3-4 ವರ್ಷ ಪ್ರಯತ್ನ ಮಾಡಿದ್ದ. ಜಾಬ್ ಆದ್ಮೇಗೂ ಅವನಿನ್ನು ಹಿಂದೆ ಸರಿಲಿಲ್ಲ. ಈ ಜಾಬ್ ಬಿಡೋವ್ ಕರೆ ಅದನ್ನು ಮಾಡೋವಂತ ಒಂದು ಹಠ ಇತ್ತು ಅವನಿಗೆ. ಅದಕ್ಕೆ ನಾನು ಹೇಳಿದ್ದೆ, ನಿನಗೇನು ಬೇಕೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತೀನಪ್ಪ, ನಿನಗೆ ಜಾಬ್ ಬೇಕಾದ್ರೆ ಮಾಡು, ಬೇಡಾದ್ರೆ ಬಿಡು, ಬಟ್ ನಿಂದೇನು UPSC ಕನಸಿದೆ ಅದನ್ನು ನೀವು ಮುಂದುವರ್ಸು ಅಂತೇಳಿ. ಇದು 6ನೇ ಅಟೆಂಪ್ಟು, ಜನರಲ್ ಮೆರಿಟ್ನಾಗ ಇರ್ತಕ್ಕಂಥದ್ದು 6ನೇ ಅಟೆಂಪ್ಟು. ಸೊ ಈಗ 6ನೇ ಅಟೆಂಪ್ಟ್ನಲ್ಲಿ ಇಂಥ ಒಳ್ಳೆಯ ಫಲಿತಾಂಶ ಬಂದಿದ್ದು ನಮ್ಮ ನಿರೀಕ್ಷೆಗೆ ಊಹೆಗೂ ಮೀರಿ ಬಂದಿದೆ. ನಮಗೆಲ್ಲ ಬಹಳ ಖುಷಿ ಇದೆ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೋಬೇಡ್ರಿ, ಸಣ್ಣ ಗೋಲ್ ಬೇಡ. ಯಾವಾಗಲೂ ದೊಡ್ಡ ಕನಸು ಕಾಣಬೇಕು. ದೊಡ್ಡ ಕನಸು ಕಂಡಾಗ ಅದರ ಹಿಂದೆ ಶ್ರಮ ಬೇಕು, ಟೈಮ್ ಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪೇಷನ್ಸ್ ಬೇಕು, ಹಾರ್ಡ್ ವರ್ಕ್ ಬೇಕಾಗ್ತದೆ. ಇವಕ್ಕೆಲ್ಲಕ್ಕೂ ನೀವು ತಯಾರಾದರೆ ದೊಡ್ಡ ಕನಸು ಕಂಡ್ರೆ ಖಂಡಿತ ಆಗ್ತದೆ. ಯಾವುದೂ ಆಗಲಾರ್ದಂಥದ್ದೇನೂ ಇಲ್ಲ ಅಂತ ಹೇಳ್ತೇನೆ. ಹೈಸ್ಕೂಲ್ ಲೆವೆಲಲ್ಲಿ ಅದಕ್ಕಿಂತ ಸಣ್ಣ ವಯಸ್ಸಿನಲ್ಲಿನ ಹೈಸ್ಕೂಲ್ಗಿಂತ ಮುಂಚೆ ಆಲ್ಮೋಸ್ಟ್ ಪ್ರಾಥಮಿಕ ಹಂತದಲ್ಲಿನೇ ಈ ಕನಸು ತುಂಬಿದ್ದು. ಯಾಕೆ ನಾಗರಿಕ ಸೇವೆಗೆ ಹೋಗಬೇಕು, UPSC ಮಾಡಬೇಕು ಅಥವಾ ಡೆಪ್ಟಿ ಕಮಿಷನರು ಇನ್ನೊಂದು ಹುದ್ದೆಗೆ ಯಾಕೆ ಹೋಗ್ಬೇಕಂತ ಕನಸ್ಕೊಂಡಿದ್ದೆ. ಯಾಕಂದರೆ ಮನುಷ್ಯನಿಗೆ ಏನಾದರೂ ಸಮಾಜಕ್ಕೆ ಸೇವೆ ಮಾಡಬೇಕಂದ್ರೆ ಅಧಿಕಾರ ಬೇಕು, ಇಲ್ಲ ಹಣ ಬೇಕು. ಸೊ ಅಧಿಕಾರ ಸಿಗಬೇಕಂದ್ರೆ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರನೇ ಬರಬೇಕು. ಈ ನಮ್ಮ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು 5 ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ. ಬಟ್ ಇವರು ಒಂದು ಸಲ ಪಾಸ್ ಆಗಿಬಿಟ್ರೆ 35 ವರ್ಷ ಪರ್ಮನೆಂಟ್ ಇರ್ತಾರೆ ವ್ಯವಸ್ಥೆನಾಗೆ. ಸೊ ಸಮಾಜದ ಕಡೆ ಮನುಷ್ಯನಿಗೆ ಇವರು ಸರ್ಕಾರದ ಸವಲತ್ತುಗಳನ್ನ ತಲುಪಿಸೋ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಅವನಿಗೆ ಹೇಳಿದ್ದೆ ನಾನು, ನೋಡಪ್ಪ ನೀನು ನಿಜವಾಗಿಯೂ ದೇಶ ಸೇವೆ ಮಾಡಬೇಕನ್ನೋ ಮನಸ್ಸು ಇತ್ತಂದ್ರೆ ನೀನು UPSC ಮಾಡು. ಬೇರೆದಲ್ಲೂ ಸೇವೆ ಮಾಡ್ಬೋದು, ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ, ಬಟ್ ಇದನ್ನು ಮಾಡಬೇಕಂದ್ರೆ ನೀನು UPSCಗೆ ಹೋಗಬೇಕು ಮಾಡು ಅಂತ ಹೇಳಿದ್ದೆ. ಅದು ನನ್ನ ಕನಸು ಇತ್ತು. ಯಾಕಂದ್ರೆ ನಾನು ಅದು ಪ್ರಯತ್ನ ಮಾಡಿ ಕೂತಿದ್ದೆ. ಅದು ನನ್ನ ಕಡೆಯಿಂದ ಆಗಿದ್ದಿಲ್ಲ, ಕಾರಣಾಂತರಗಳಿಂದ ಅದು ಪೂರ್ಣ ಆಗಿದ್ದಿಲ್ಲ, ಅಪೂರ್ಣ ಆಗಿತ್ತು. ಸೊ ನಾನು ಅಪೂರ್ಣ ಮಾಡಿದ್ದ ಒಂದು ಯಜ್ಞನ ಅಂತ ಹೇಳ್ಬೇಕು, ಅದನ್ನು ನನ್ನ ಮಗ ಪೂರ್ಣ ಮಾಡಿದ. ಅದು ನನಗೆ ಖುಷಿ ಕೊಡ್ತದೆ. ಆ ಪೂರ್ಣ ಮಾಡೋ ಟೈಮಲ್ಲಿ ಅವನಿಗೆ ಸಾಕಷ್ಟು ಅಡಚಣೆಗಳು ಬರ್ತಾವೆ. ನಡುವೆ ನಾವು ಅವ್ನು ಮದುವೆ ಮಾಡಿದ್ವಿ. ಮದುವೆ ಟೈಮಲ್ಲಿಯೂ ಕೂಡ ಅವನು ಇಲ್ಲೇ 3 ದಿವಸ ಬಂದಿದ್ದ. ಹಿಂದಿನ ದಿವಸ ಬಂದ, ಮದುವೆ ಮಾಡ್ಕೊಂಡ, ಮರುದಿವ್ಸ ಹೊರಟ, ಮತ್ತು ಇಮಿಡಿಯೇಟ್ಲಿ ದಿಲ್ಲಿಗೆ. ಅದಕ್ಕೆ ಆಮ್ಯಾಗ ಮದುವೆ ಆದ್ಮೇಗೂ 1 ವರ್ಷ ಸೊಸೆನ ನಮ್ಮ ಹತ್ರ ಬಿಟ್ಟ, ತವ್ರ ಮನೇಲಿ ಬಿಟ್ಟ, ಹೆಂಡ್ತಿನ ಮದುವೆ ಆದ ಹೊಸದಾಗ ಹೆಂಡ್ತಿನ ಮತ್ತು ದಿಲ್ಲಿಗೆ ಹೋದ. ಯಾಕಂದ್ರೆ ಆ ಕನಸು ಅವ್ನಿಗೆ ಸಾಕಾರ ಮಾಡ್ಬೇಕು ಅನ್ನೋದು ಒಂದೇ ತಲೆಯಾಗಿತ್ತು. ಹೊರತಾಗಿ ಇದು ಯಾವುದು ಸುಖ, ಅದು ಇದು ಕಂಫರ್ಟ್ಸು ಯಾವ ಇದ್ದಿದ್ದಿಲ್ಲ. ಗೌರ್ಮೆಂಟ್ ಬೇಕಾದಷ್ಟಿದ್ದು ಅವನಿಗೆ. ಯಾಕಂದರೆ ಅವನು ಇಂಡಿಯನ್ ರೈಲ್ವೇಸ್ನಾಗ ಸೆಲೆಕ್ಷನ್ ಆಗಿದ್ದ, IIT ರೂರ್ಕಿಗೆ ಸೆಲೆಕ್ಷನ್ ಆಗಿದ್ದ. ಆಮೇಲೆ ಈಗ PWDನಲ್ಲಿ ಅವ್ನು ರೆಗ್ಯುಲರ್ ಜಾಬ್ ಇದೆ, ಅಸಿಸ್ಟೆಂಟ್ ಇಂಜಿನಿಯರ್. ಇಷ್ಟೆಲ್ಲ ಕಂಫರ್ಟ್ಸ್ ಇದ್ದಾಗೂ ಅವ್ನಿಗೊಂದು ಛಲ ಹೊಕ್ಬಿಟ್ಟಿತ್ತು ಅದು. ನಾನು ನಿನ್ನೆ ರಾತ್ರಿ ಫೋನ್ ಮಾಡಿದಾಗೂ ಅದನ್ನು ಹೇಳಿದೆ, ಅಪ್ಪಾಜಿ ನಿನ್ನ ಕನಸಿತ್ತು, ನಾನು ಅದನ್ನು ಮಾಡಿದ್ದೀನಿ ಅಂತ ಹೇಳಿದೆ. ನಾರ್ಮಲಿ ಅವನು 5 ಗಂಟೆಗೆ ಮನೆಗೆ ಬಂದರೆ 5:15 ಮುಖ ತಗೊಂಡು ಲೈಬ್ರಿಗೆ ಹೋಗೋದು, ಮತ್ತು 1:15 ವಾಪಸ್ ಮನೆಗೆ ಹೋಗೋದು ರಾತ್ರಿ. ಅದಕ್ಕೆ ಒಂದೊಂದು ಸಲ ಅವ್ನ ಹೆಂಡತಿಗೆ ಅವನಿಗೂ ಜಗಳನೂ ಬರ್ತಿತ್ತು. ನಿನಗೆ ಯಾಕೆ ಸಂಸಾರ ಬೇಕಪ್ಪ, ಮದುವೆ ಬೇಕಾಗಿತ್ತು, ನೀನು ಸುಮ್ಮನೆ ಓದ್ಕೋತ ಹೋಗ್ಬೇಕಿತ್ತ ಅಂದರೆ ಹಿಂಗೆ. ಅಂದರೆ ಆ ನಗಚಾಟಿಗೆ ಅನ್ಬೋದು ಅಥವಾ ಫ್ರಸ್ಟ್ರೇಷನ್ಗೆ. ಬಟ್ ಇವತ್ತು ಅವರೇ ಅದನ್ನೆಲ್ಲನೂ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಯಾವುದನ್ನು ನಾವು ಇವೆಲ್ಲ ಕ್ಷಣಿಕ, ಮನುಷ್ಯನಿಗೆ ಸುಖ ಕ್ಷಣಿಕ, ಬಟ್ ಸಾಧನೆ ಶಾಶ್ವತ. ಅದು ಇವತ್ತು ಅವ್ರಿಗೆಲ್ಲರಿಗೂ ಕಣ್ಣು ಮುಂದೆ ಬಂದುಬಿಟ್ಟಿದೆ.